ಸ್ನೇಹಿತರೆ ನಮಸ್ಕಾರ. ನಾನು ಮಧು ಅಂತ ನೆಟ್ ಸರ್ಫಿಂದ ನಾನು ಮಾತಾಡ್ತಾ ಇದ್ದೀನಿ. ಸ್ನೇಹಿತರೆ, ಇವತ್ತು ನಮ್ಮದೇ ಆದ ಗ್ರಾಮದಲ್ಲಿ ನಾನು ಇವತ್ತು ಈ ಬೀನ್ಸ್ ವಿಡಿಯೋ ನಾನು ಮಾಡ್ತಾ ಇದ್ದೀನಿ. ನಮ್ಮ ಸೋಲೂರು ಗ್ರಾಮದಲ್ಲಿ, ನಮ್ಮ ಬೀರೇಶ್ವಣ್ಣವ್ರ ತೋಟದಲ್ಲಿ ತುಂಬ ಚೆನ್ನಾಗಿ ಬೆಳೆ ಮಾಡಿದ್ದಾರೆ. ಒಂದು ರೀತಿ ನೀವು ನೋಡ್ಬೋದು, ಒಂದು ಅದ್ಭುತವಾದ ಒಂದು ರಿಸಲ್ಟ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಬೇಸಿಕ್ಕಿಂದ ನಮ್ಮ ನೆಟ್ ಸರ್ಫ್ ಪ್ರಾಡಕ್ಟು ಅಂದರೆ ನಮ್ಮ ಸ್ಟೆಮ್ ರಿಚ್ಚು ಮತ್ತು ಆಮೇಲೆ ಬಯೋ 99 ಅನ್ನೋ ಪ್ರಾಡಕ್ಟ್ ಇವರು ರೆಗ್ಯುಲರ್ ಸ್ಪ್ರೇ ಮಾಡ್ತಾ ಬಂದಿದ್ದಾರೆ ಸ್ನೇಹಿತರೆ. ಮತ್ತು ಅದೇ ರೀತಿ ಹೇಳಬೇಕು ಅಂದರೆ ಮೊದಲು ಇದು ಈ ಬೆಳೆಯಲ್ಲಿ ಸೆಂಟೆಲ್ಲೋ ಇದು ಬೆಳೆ ಕೂಡ ಮಾಡಿದರು. ಮತ್ತು ಅದಾದ ನಂತರ ಅವರು ಬೆಳೆ ತೆಗೆದ ನಂತರ ಮತ್ತೆ ಇದಕ್ಕೆ ಮರ್ಲಿಡ ಅನ್ನೋ ಒಂದು ಬೀನ್ಸ್ ಬೀಜ ಕೂಡ ಹಾಕಿ ಇವತ್ತು ಗಿಡ ನೋಡ್ಬೋದು ಯಾವ ಥರ ಮಾಡಿದ್ದಾರೆ ಅಂತ ಸ್ನೇಹಿತರೆ ನೀವು ಗಮನಿಸ್ಬೋದು ಎಲೆ ಯಾವ ಥರ ಇದೆ ಮತ್ತು ಕಾಯಿ ಕೂಡ ನೀವು ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಭಯ ತೋಡ ಇದರ ದಿಕ್ಕಾವು ತುಂಬ ಚೆನ್ನಾಗಿದೆ ಕಾಯಿ, ಮತ್ತು ಹೀಲ್ಡ್ ಗಮನಿಸ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಒಂದು ರೀತಿ ಅದ್ಭುತವಾದ ಒಂದು ರಿಸಲ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮತ್ತು ಫ್ಲವರಿಂಗ್ ನೋಡ್ಬೋದು, ಮತ್ತು ಅದೇ ರೀತಿ ಹಂಬು ಕೂಡ ನೋಡ್ಬೋದು. ಹಂಬಲ್ಲಿ ನೀವು ಫ್ಲವರ್ ಕೂಡ ನೋಡ್ಬೋದು ಸ್ನೇಹಿತರೆ ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೆಕೆಂಡ್ ಬೆಳೆ ಆದ್ರೂ ಇನ್ನೂ ಟಾಪ್ವರೆಗೂ ಕೂಡ ಇದು ಹಂಬು ಹೋಗ್ತಾ ಇದೆ. ಮತ್ತು ಕಾಯಿ ಕ್ವಾಲಿಟಿ ಕೂಡ ನೀವು ಗಮನಿಸ್ಬೋದು, ಮತ್ತು ಲೆಂತ್ ನೋಡ್ಬೋದು. ತುಂಬ ಚೆನ್ನಾಗಿ ಬೆಳೆ ಕೂಡ ಮಾಡಿದ್ದಾರೆ. ಇದು ಒಂದೇ ಗಿಡ ಅಲ್ಲ ಸ್ನೇಹಿತರೆ, ಮತ್ತು ಒಳಗಡೆ ಕೂಡ ತುಂಬ ಚೆನ್ನಾಗಿ ಬೆಳೆ ತುಂಬ ಚೆನ್ನಾಗಿ ಕಾಣ್ತಿದೆ. ಭಯ ತೋಡ ಐಸೆ ಅಂದಾರ ಹೋತೋಡ. ಮತ್ತು ಈ ಗಿಡದಲ್ಲಿ ನೋಡ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಮತ್ತು ಎಲೆ ಹಿಂಭಾಗ ಕೂಡ ನೀವು ಗಮನಿಸ್ಬೋದು ಸ್ನೇಹಿತರೆ, ತುಂಬ ಚೆನ್ನಾಗಿ ಬೆಳೆ ಮಾಡಿದ್ದಾರೆ. ಆಲ್ಮೋಸ್ಟ್ ಇವತ್ತಿನ ದಿನ ಇದು 1.5 ಎಕರೆಯಲ್ಲಿ ಒಂದು 5 ರಿಂದ 6 ಟನ್ ಹತ್ತತ್ರ ಕಾಯಿ ಕೂಡ ಇವತ್ತು ಕಟಾವು ಕೂಡ ಬರ್ತಾ ಇದೆ. ಮತ್ತು ಕಾಯಿ ಕೂಡ ಅಲ್ಲಿ ಗ್ರೇಡಿಂಗ್ ಕೂಡ ಮಾಡ್ತಾ ಇದ್ದಾರೆ. ನೋಡ್ಬೋದು ಸ್ನೇಹಿತರೆ, ನಮ್ಮ ನೆಟ್ ಸರ್ಫ್ ಪ್ರಾಡಕ್ಟು ಬಳಕೆ ಮಾಡ್ತಾ ಪ್ರತಿಯೊಂದು ಒಂದು ಸ್ಪ್ರೇಯಲ್ಲೂ ಕೂಡ ನಮ್ಮ ನೆಟ್ ಸರ್ಫ್ ಪ್ರಾಡಕ್ಟು, ನಮ್ಮ ಸ್ಟೆಮ್ ರಿಚ್ಚು ಮತ್ತು ಆಮೇಲೆ ಬಯೋ 99 ಅನ್ನೋ ಪ್ರಾಡಕ್ಟು ರೆಗ್ಯುಲರ್ ಅವರು ಸ್ಪ್ರೇ ಮಾಡ್ತಾ ಬರ್ತಾ ಇದ್ದಾರೆ ಸ್ನೇಹಿತರೆ ಗಮನಿಸ್ಬೋದು. ಮತ್ತು ಎಲೆ ಕೂಡ ನೀವು ಅಬ್ಸರ್ವ್ ಮಾಡ್ಬೋದು ಸ್ನೇಹಿತರೆ ಯಾವ ಥರ ಇದೆ, ಥಿಕ್ನೆಸ್ ನೋಡ್ಬೋದು. ಮತ್ತು ಎಲೆ ನೀವು ಹಗಲ ನೋಡ್ಬೋದು, ತುಂಬ ಚೆನ್ನಾಗಿದೆ ಸ್ನೇಹಿತರೆ. ನಮ್ಮ ಸ್ಟೆಮ್ ರಿಚ್ಚು ನೀವು ರೆಗ್ಯುಲರ್ ಸ್ಪ್ರೇ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂದರೆ ಆಗ್ತಕ್ಕಂಥ ಒಂದು ಅನುಕೂಲ ಅಂದರೆ ನಿಮಗೆ ಫ್ಲವರ್ ತುಂಬ ಚೆನ್ನಾಗಿ ಸೆಟ್ ಆಗುತ್ತೆ. ಮತ್ತು ಅದೇ ರೀತಿ ಹಂಬು ನಿಮಗೆ ಕ್ವಾಲಿಟಿ ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಆಮೇಲೆ ಎಲೆ ನಿಮಗೆ ಗ್ರೀನಿಶು ಮತ್ತು ಕಾಯಿ ಕೂಡ ನಿಮಗೆ ಗ್ರೀನಿಶ್ ಕೂಡ ಬರುತ್ತೆ ಸ್ನೇಹಿತರೆ. ನಮ್ಮ ಸ್ಟೆಮ್ ರಿಚ್ ಅನ್ನೋ ಪ್ರಾಡಕ್ಟ್ ನೀವು ಬಳಕೆ ಮಾಡೋದ್ರಿಂದ ಭಯ ಥೋಡ ಐಸೆ ಅಂದರೆ ಪ್ರತಿಯೊಂದು ಗಿಡದಲ್ಲೂ ಸ್ನೇಹಿತರೆ, ಮತ್ತು ನೀವು ನೋಡ್ಬೋದು ಪ್ರತಿಯೊಂದು ಗಿಡದಲ್ಲೂ ನೋಡ್ಬೋದು ನೀವು ಥೋಡ ಇದರ ದಿಕ್ಕ ಪ್ರತಿಯೊಂದು ಗಿಡದಲ್ಲೂ ನೀವು ನೋಡ್ಬೋದು. ಮತ್ತು ಇದು ಮೇಲ್ಭಾಗದಲ್ಲೂ ಕೂಡ ಅಷ್ಟೇ. ಮತ್ತು ಈ ಗಿಡದಲ್ಲೂ ಕೂಡ ನೀವು ನೋಡ್ಬೋದು ಸ್ನೇಹಿತರೆ. ಮಿನಿಮಮ್ ಅಂದರೆ ಇವತ್ತು ಒಂದು 5 ರಿಂದ 6 ಟನ್ ಕಾಯಿ ಇವತ್ತು ಬರ್ತಕ್ಕಂಥದ್ದು ಸ್ನೇಹಿತರೆ. ನಮ್ಮ ನೆಟ್ ಸರ್ಫ್ ಪ್ರಾಡಕ್ಟು ಬೇಸಿಕ್ಕಿಂದ ಯೂಸ್ ಮಾಡ್ತಾ ಒಂದು ರೀತಿ ಇದು ಅದ್ಭುತ ಒಂದು ರಿಸಲ್ಟ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮತ್ತು ಅದೇ ರೀತಿ ನಿಮಗೇನಾದರೂ ನಮ್ಮ ನೆಟ್ ಸರ್ಫ್ ಪ್ರಾಡಕ್ಟು ಏನಾದರೂ ಬೇಕಾದರೆ ಖಂಡಿತ ನೀವು ನನಗೆ ಕಾಲ್ ಮಾಡ್ಬೋದು. ನನ್ನ ನಂಬರ್ ಬಂದು 9902168161 ಅಂತ ಸ್ನೇಹಿತರೆ. ಮತ್ತು ಅದೇ ರೀತಿ ನಿಮ್ಮ ಸಪೋರ್ಟ್ ನಮಗೆ ಸದಾ ಯಾವತ್ತೂ ಇರಲೇಬೇಕು. ಮತ್ತು ಇನ್ನೊಂದು ಏನಪ್ಪ ಹೇಳ್ತೀನಿ ಅಂದರೆ, ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ, ದಯವಿಟ್ಟು ನಮ್ಮ ವೀಡಿಯೋಸ್ನ ನೀವು ಹೆಚ್ಚಾಗಿ ನೀವು ಸಬ್ಸ್ಕ್ರೈಬ್ ಮಾಡಬೇಕು. ಮತ್ತು ಅದೇ ರೀತಿ ಈ ವಿಡಿಯೋನ ನೀವು ಹೆಚ್ಚಾಗಿ ನೀವು ಶೇರ್ ಮಾಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊತೀನಿ. ಯಾಕೆಂದರೆ ನಿಮ್ಮ ಸಹಕಾರ ಸದಾ ನಮ್ಮ ಜೊತೆಯಲ್ಲಿ ಇರಲಿ. ಮತ್ತು ನಾವು ಒಂದು ಸಣ್ಣ ಯೂಟ್ಯೂಬರ್ ಆಗಿ ನಮ್ಮ ಒಂದು ಪ್ರಯತ್ನ ಇನ್ನೂ ಒಂದು ಮೇಲ್ಮಟ್ಟಕ್ಕೆ ಬೆಳೀಬೇಕು ಅಂತ ನಿಮ್ಮಲ್ಲಿ ನಾನು ಮನವಿ ಮಾಡ್ಕೊತೀನಿ. ಹೆಚ್ಚಾಗಿ ಸಪೋರ್ಟ್ ಮಾಡಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತೀನಿ ಸ್ನೇಹಿತರೆ. ಇಷ್ಟು ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ನಮಸ್ತೆ ಸ್ನೇಹಿತರೆ. ಬಂದ್ ಕರೋ.